ನಾನು ಹೆಚ್ಚಿನ ರೀತಿಯಲ್ಲಿ ಬರಗಾಲಕ್ಕೆ ಸಂಬಂಧಪಟ್ಟ ಹಾಗೆ ಈ ವರ್ಷದ ಮೈಸೂರು ಜಿಲ್ಲೆನಲ್ಲಿ ಎಷ್ಟು ಪ್ರಮಾಣದ ಕಲ್ಟಿವೇಶನ್ ಆಗಿರ್ತಕ್ಕಂಥದ್ರಲ್ಲಿ ಬೆಳೆ ಏನು ಲಾಸ್ ಆಗಿರ್ತಕ್ಕಂಥದ್ದು ಇದೆಲ್ಲದರ ಬಗ್ಗೆ ಮಾಹಿತಿ ಪಡೆದಿದ್ದೇನೆ. ಬೆಳೆ ವಿಮೆಗೆ ಸಂಬಂಧಪಟ್ಟಾಗೂ ಸಹ ಯಾವುದೇ ಸಮಸ್ಯೆ ಇಲ್ಲದೆ ರೈತರಿಗೆ ಇವತ್ತು ನಾವು ಮೊದಲೇ ಪ್ರಚಾರ ಮಾಡಿ 7,000ಕ್ಕೂ ಕಡಿಮೆ ರೈತರು ಬೆಳೆ ವಿಮೆ ಮಾಡ್ತಾ ಇದ್ದಿದ್ದು ಈ ಬಾರಿ 23,000 ರೈತರು ಬೆಳೆ ವಿಮೆಯಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಪ್ರೇರೇಪಣೆ ಮಾಡಿದ್ವು ಅಂತಕ್ಕಂಥದ್ದು ಏನು ಹೇಳಿದ್ದಾರೆ. ಬ್ಯಾಂಕರ್ಸ್ಗೆ ಹೇಳಿದ್ದೇನೆ, ಯಾವುದೇ ಕಾರಣಕ್ಕೂ ಈ ವರ್ಷ ಸಾಲ ಮರುಪಾವತಿ ಮಾಡಿಲ್ಲ ಅಂತ ಯಾರು ಒತ್ತಾಯ ಆಗಬಾರ್ದು ಅಂತಕ್ಕಂಥದ್ದು ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದೇನೆ. ಪ್ರಮುಖವಾಗಿ ಬರ ಮತ್ತು ಈ ವರ್ಷದ ಬೆಳೆ ಪರಿಸ್ಥಿತಿ ಏನಿದೆ, ಏಕೆಂದರೆ ಇವತ್ತಿನ ಸಭೆಯಲ್ಲಿ ನನಗೆ ಬಂದಂಥ ಮಾಹಿತಿ 8 ತಾಲೂಕುಗಳಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಬರದ ಏನು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಏನಿದೆ ಆ ಗೈಡ್ಲೈನ್ಸ್ನ ಅಡಿಯಲ್ಲಿ 8 ತಾಲೂಕುಗಳು ಇವತ್ತು ಅತ್ಯಂತ ಬರಪೀಡಿತ ತಾಲೂಕುಗಳಾಗಿದ್ದಾವೆ ಅಂತಕ್ಕಂಥದ್ದನ್ನು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಬಹುಶಃ ನಿನ್ನೆ ದಿನ 101 ತಾಲೂಕುಗಳನ್ನು ಏನು ಬರಪೀಡಿತ ಪ್ರದೇಶಗಳು ಅಂತ ಏನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮೈಸೂರು ಸಹ 8 ಆ 101ರಲ್ಲಿ ಸೇರಿದೆ ಅಂತಕ್ಕಂಥದ್ದನ್ನು ಸಭೆ ಗಮನಕ್ಕೆ ತಂದಿದ್ದಾರೆ. ಇಲ್ಲ, ಇನ್ನೂ ಹಲವಾರು ಕಡೆ ಇದೆ ಅಂತಕ್ಕಂಥದ್ದು ನನಗೆ ಮಾಹಿತಿಗಳು ಬರ್ತಿದೆ. ಯಾಕೆಂದರೆ ನನಗೆ ಇವತ್ತು ಬೆಳಗ್ಗೆನೂ ಸಹ ನಮ್ಮ ಕೊಟ್ಟೂರು ಭಾಗದಿಂದ ಅಲ್ಲಿಂದ ಫೋನ್ ಮಾಡಿದರು. ನಮ್ಮಲ್ಲಿ ಕೆಲವು ತಾಲೂಕುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗುಳೆ ಹೋಗಿದ್ದಾರೆ. ಇವತ್ತು ಯಾವುದೇ ರೀತಿಯ ಒಂದು ಜೀವನಕ್ಕೆ ಸಮಸ್ಯೆಗಳೇನಾಗಿದೆ ಆ ಹಿನ್ನೆಲೆಯಲ್ಲಿ ಗುಳೆ ಹೋಗಿರ್ತಕ್ಕಂಥದ್ದನ್ನು ಕೆಲವರು ಫೋನ್ ಮಾಡಿದ್ರು. ನಮ್ಮ ತಾಲೂಕು ಅತ್ಯಂತ ಕೆಟ್ಟ ಪ್ರಮಾಣದಲ್ಲಿ ಸಮಸ್ಯೆಗಳಿದೆ ರೈತರಿಗೆ ಅಂತಕ್ಕಂಥದ್ದನ್ನು ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ದು. ಅಂಥ ತಾಲೂಕುಗಳನ್ನೇ ಆ ಬರಪೀಡಿತ ಪ್ರದೇಶದಿಂದ ಹೊರಗಿಟ್ಟಿದ್ದಾರೆ ನನಗೆ ಬಂದಂಥ ಮಾಹಿತಿಗಳು. ನಾನು ಹಲವಾರು ಉತ್ತರ ಕರ್ನಾಟಕದ ಭಾಗದಲ್ಲಿ ಖುದ್ದು ಭೇಟಿ ಕೊಡಬೇಕು ಅಂತಕ್ಕಂಥದ್ದು ನಾನು ಪ್ರಯತ್ನ ಪಟ್ಟರು. ಕೆಲವು ಸಮಸ್ಯೆಗಳಿಂದ ಹೋಗ್ಲಿಕ್ಕಾಗಿಲ್ಲ. ನಾನು ಬಹುಶಃ ನಮ್ಮ ಅಕ್ಕ ಸಮ್ಮೇಳನ ಏನಿದೆ ಅಲ್ಲಿ ತುಂಬ ಪ್ರೆಷರ್ ಆಗ್ತಿದ್ದಾರೆ. ಈ ಬಾರಿ 25ನೇ ವರ್ಷದ ನಮ್ಮ ಕನ್ನಡಿಗರು ಅಲ್ಲೇನು ಸಮ್ಮೇಳನ ಮಾಡ್ತಾ ಇದ್ದಾರೆ, ಬರಲೇಬೇಕು ಅಂತೇಳಿ ಒತ್ತಾಯ ಆಗ್ತಾ ಇದ್ದಾರೆ. ನನಗೆ ಇನ್ನೂ 2 ಇದರಲ್ಲಿದ್ದೇನೆ, ಹೋಗಲು ಬೇಡವೋ ಅಂತಕ್ಕಂಥ ಚಿಂತನೆಯಲ್ಲಿದ್ದೇನೆ. ಯಾಕೆಂದರೆ ನನಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಬಾರಿ ಹಲವಾರು ಪ್ರದೇಶದಲ್ಲಿ ಸಮಸ್ಯೆಗಳು ಇರ್ತಕ್ಕಂಥದ್ದು ಸರಿಯಾದ ರೀತಿಯ ಬರದ ಬಗ್ಗೆ ಮಾಹಿತಿಗಳು ಪಡೆದಿದ್ದಾರೆ ಅಂತಕ್ಕಂಥದ್ದು ಎಲ್ಲ ಒಂದು ಕಡೆ ನನಗೆ ಇನ್ನೂ ಅನುಮಾನಗಳಿದೆ.